ಮತ್ತೊಮ್ಮೆ ಆಸ್ಪತ್ರೆ ಅವಾಂತರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗಲಕ್ಷ್ಮಿ ಎಂಬ ಯುವತಿಗೆ ಕಿವಿಯಲ್ಲಾದಂತಹ ಸಣ್ಣ ಗುಳ್ಳೆಯೊಂದು ಸಾವಿನ ಕದ ತಟ್ಟುವಂತೆ ಮಾಡಿತ್ತು. ಇದರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಮಾತನ್ನ ಮುಂದುವರಿಸ್ತೀವಿ. ಮತ್ತೊಬ್ಬ ಲೋಕೇಶ್ ಅಂತ ಅವರ ಮತ್ತೊಬ್ಬ ಅತಿಥಿ ಜಾಯ್ನ್ ಆಗಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಹೇಳ್ತಾ ಇದ್ರಿ ಸೂರ್ಯ ಅವರೇ, BGS ಇಂದ ESI ಇಂದ BGSಗೆ ಈ ರೀತಿ ನಿಮಗೆ ಆಸ್ಪತ್ರೆ ಕಳಿಸ್ತಾ ಇದ್ರು ಅಂತ. ಏನಾಯ್ತು ಆಮೇಲೆ? 2 ಬಾರಿ ಆಪರೇಷನ್ ಆಯಿತು. 2 ಬಾರಿ ಆಪರೇಷನ್ ಆದ್ಮೇಲೂ ಕೂಡ ಸ್ವಲ್ಪನೂ ತಲೆನೋವಲ್ಲಿ ಕಡಿಮೆ ಅಥವಾ ಏನು ಬದಲಾವಣೆನೇ ಆಗಲಿಲ್ಲ? ಇಲ್ಲ ಮೇಡಮ್, ಕಮ್ಮಿ ಆಗಿರಲಿಲ್ಲ. ಫುಲ್ ಕಂಪ್ಲೀಟ್ ಈ ಕಿವಿಗೆ ಇನ್ಸ್ಪೆಕ್ಷನ್ ಆಗಿ ಫುಲ್ ಬಯಲಾಟರ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಅವರಿಗೆ ಕಂಪ್ಲೀಟ್ ಆಗಿ ನಗಕ್ಕಾಗ್ತಾ ಇರಲಿಲ್ಲ. ಈ ಮೂಗಿನ ಒಳ್ಳೆ ಮೇಲೆ ಹತ್ತಕ್ಕಾಗ್ತಾ ಇರಲಿಲ್ಲ. ಕಣ್ಣು ಗಟ್ಟಿಗೆ ಮುಚ್ಚಕ್ಕಾಗ್ತಾ ಇರಲಿಲ್ಲ. ಈ ಉಬ್ಬು ಮೇಲೆ ಹತ್ತಕ್ಕಾಗ್ತಾ ಇರಲಿಲ್ಲ. ಕಂಪ್ಲೀಟ್ ಮಕಾಲಾಗಿ ಹಿಡ್ಕೊಂಡ್ಬಿಟ್ಟಿತ್ತು. ಏನೋ ನರಲ್ಲ ಹಿಡ್ಕೊಂಡ್ಬಿಟ್ಟು ಆ ಥರ ಸ್ವಾಧೀನ ಇಲ್ದಂಗೆ ಆಗ್ಬಿಟ್ಟಿತ್ತು ಮಕ್ಕನೇ ಹುಡುಗಿಗೆ. ಆ ಥರ ಪೊಸಿಷನು. ಆ BGS ಅಲ್ಲಿ ಅಕ್ಟೋಬರ್ 4ನೇ ತಾರೀಕು ಡಿಸ್ಚಾರ್ಜ್ ಮಾಡಿ ಕಳಿಸ್ರಲ್ಲ ಮೇಡಮ್. ಡ್ರೆಸ್ಸಿಂಗು ಮಾಡಿರಲಿಲ್ಲ, ಹಾಗೆ ಕಳಿಸಿದ್ರು. ESI ಕರ್ಕೊಂಡೋದ ನಾವು. ESI ಕರ್ಕೊಂಡೋಗಿ ಅವರು ಯಾರಪ್ಪ ENT ಡಾಕ್ಟರ್ ಯೋನನ್ ಡಾಕ್ಟರ್ ಹತ್ರ ಕರ್ಕೊಳೋದು. ಸರ್ ಈ ಥರ BGS ಅಲ್ಲಿ ಆಪ್ರೇಷನ್ ಮಾಡಿದ್ದಾರೆ, TB ಕಾಲೇಜನ್ನು ಕಳಿಸಿದ್ದಾರೆ, ಈ ಹುಡುಗಿಗೆ ಇನ್ನೂ ತಲೆನೋವು ಕಮ್ಮಿ ಆಗಿಲ್ಲ. ನಾವು ಅಲ್ಲಿ ಡಾಕ್ಟರ್ ಕೇಳಿದ್ರೆ ಅಲ್ಲೇ ESI ಅಲ್ಲಿ ಮುಂದಿನ ಟ್ರೀಟ್ಮೆಂಟ್ ಅಲ್ಲೇ ತಗೋ ಅಂತ ಹೇಳಿ ಕಳಿಸಿದ್ರೆ. ಅದಕ್ಕೆ ಇಲ್ಲಿ ಬಂದೋ ಸರ್ ಅಂತ ನಾನು ಕೇಳಿದ್ಕೆ ಅವ್ರೇನು ಹೇಳ್ತಾ ಇದ್ದಾರೆ, ನಾನು ಫುಲ್ ಟ್ರೀಟ್ಮೆಂಟ್ ಅಲ್ಲೇ ತಗೊಳ್ಳಿ ಅಂತ ನಾನು ಬರ್ಕೊಟ್ಟಿದ್ದೀನಪ್ಪ, ನಾನು ನೋಡೋಕ್ಕಾಗಲ್ಲಪ್ಪ. ಡೈರೆಕ್ಟಾಗಿ ಹೇಳ್ಬಿಟ್ರೆ ಮೇಡಮ್. ಅವ್ರು ಪೇಷಂಟ್ ತಲೆನೋವು ಅಂತ ಬದಲಾಡ್ತಾ ಇದ್ದಾರೆ. ಪೇಷಂಟ್ ಬಗ್ಗೆ ನೋಡ್ತಾ ಇಲ್ಲ ಅವರು ಡಾಕ್ಟ್ರು. ಯೋಗನ ಡಾಕ್ಟ್ರು, ಅವರು ಇನ್ನೊಬ್ಬರು ಅವ್ರ ಅಸಿಸ್ಟೆಂಟ್ ವಿಜಯ್ ಡಾಕ್ಟ್ರು, ಡಾಕ್ಟರ್ ಪ್ರವೀಣ್ ಅಂತ. ನಮ್ಮ ಮೇಲೆ ಇದು ಅವತ್ತು ಡಾಕ್ಟರ್ ಹಾಸ್ಪಿಟಲಲ್ಲಿ ಗಲಾಟೆ ಮಾಡಿದ್ರೆ ನೀವು, ನಾವು ಕೊಡ್ತಾ ಟ್ರೀಟ್ಮೆಂಟ್ ಸರಿಯಿಲ್ಲ ಅಂತ. ಈಗ ಅಲ್ಲೋದ್ರಲ್ಲ ನೀವು, ಈಗ ಸೊರೈತಾ ನಿಮಗೆ ಹಾಗೆ ಅಂತ ನಮ್ಮ ಮೇಲೆ ಗಲಾಟೆ ಮಾಡ್ತಿದ್ರೆ ಹೊರತು ಆ ಪೇಷಂಟ್ ಕಂಡೀಷನ್ ನೋಡ್ತಾ ಇಲ್ಲ. ಅವ್ರಿಗೆ ಡ್ರೆಸ್ಸಿಂಗ್ ಮಾಡಿಲ್ಲ, ಮಲಗೈತೆ ಹುಡುಗಿ ತಲೆನೋವು ಅಂತ. ನಾ ಪೇಷಂಟ್ ನೋಡೋದ ಫುಲ್ ಟ್ರೀಟ್ಮೆಂಟ್ ಇಲ್ಲಿ ಇವ್ರು ಕೊಟ್ಟಿಲ್ಲ. ಇವರು ನಾವು ಯಾರ ಹತ್ರ ಕೇಳೋದು ನ್ಯಾಯವಾಗಿ? ನಾವು ಇವ್ರ ಹತ್ರ ಕೇಳಿದ್ರೆ ನಾವು ವಿಶೇಷ ಅಂತ ಪ್ಯಾಕೇಜ್ ಅಂತ ಇಟ್ಕೊಂತೀವಿ, ಆಮೇಲೆ ನಾವು ರಿಟರ್ನ್ ಕಳಿಸ್ತೀವಿ ಅಂತ ಹೇಳ್ತಾರೆ. ಡಾಕ್ಟರ್ ಅಷ್ಟೇ, ಆಪರೇಷನ್ ಆಯ್ತಪ್ಪ, ಅಲ್ಲಿ ಏನು ಕಂಡಿಡಿಯೋಕ್ಕಾಗಿಲ್ಲ ಕಾಯಿಲೆ, ನಾವಿಲ್ಲಿ ಕಂಡಿಡ್ದು ಬರ್ದರ ಟ್ರೀಟ್ಮೆಂಟು ಅಲ್ಲಿ ESI ಎಲ್ಲ ತಗೊಳ್ಳಿ ಅಂತ ಹೇಳಿದ್ರೆ ಅಲ್ಲಿ ఏంటి ಇವರು ಯೋಗನ ಡಾಕ್ಟರ್ ಅಡ್ಮಿಟ್ ಮಾಡ್ಕೊಳ್ಳಿಲ್ಲ. ಆಮೇಲೆ ಸೈಕೇಟಿಸ್ಟ್ ಡಾಕ್ಟರ್ ಅಂತ ಕಳಿಸಿದ್ರು, ಡಾಕ್ಟರ್ ಧನಂಜಯ ಅಂತ. ಅವ್ರು ನಿನ್ಸ್ಕೊಂಬೇಕು ಮೇಡಮ್. ನಿಜಲು ನಿಮ್ಮ ಪೇಷಂಟ್ ಕಂಡೀಷನ್ ನೋಡೋಕ್ಕಾಗ್ತಲ್ಲಪ್ಪ, ನಿಮ್ಮ ಪೇಷಂಟ್ ಕಂಡೀಷನ್ ನೋಡೋಕ್ಕಾಗ್ತಲ್ಲ. ನೀವು ಆ ಹುಡುಗಿನ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾ ಇರೋದು. ನಾನು ಅಡ್ಮಿಟ್ ಮಾಡ್ಕೊಳ್ಳೋಂಗಿಲ್ಲ, ನನ್ನ ಕೇಸಲ್ಲ ಇದು. ನಾನು ಆದರೂ ಅಡ್ಮಿಟ್ ಮಾಡ್ಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅಂದ್ಬಿಟ್ಟು ಆ ಹುಡುಗಿನ ಅವರು ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡಿಸಿದ್ರು. ಅದಾದಮೇಲೆ ನಂದಿನಿ ಸ್ವಾಮಿ ಅಂತ ಸೀನಿಯರ್ ಸ್ಪೆಷಲಿಸ್ಟ್ ESI ಅವರು, ಅವ್ರ ಅವರಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಅವರು ಅಷ್ಟೇ ಮೇಡಮ್, ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಹೊರತು ESI ಡಾಕ್ಟರ್ಗಳು ಏನಂತ ಒಂದು ಡೀಟೇಲ್ಸ್ ನಮ್ಮ ಹತ್ರ ಹೇಳಿಲ್ಲ. ಏನು ಕಾಯಿಲೆ ಅಂತ ನಮ್ಗೆ ಡೀಟೇಲ್ಸ್ ಹೇಳಿಲ್ಲ. ಬರೋರು ದಿನ ಅದೊಂಥರ ಟೆಸ್ಟ್ ಮಾಡೋರು, ಇದೊಂಥರ ಟೆಸ್ಟ್ ಮಾಡೋರು. ಕೇಳಿದ್ರೆ ಮಾಡ್ತಾ ಇದೀವಿ, ನೋಡ್ತಾ ಇದೀವಿ ಮೇಡಮ್. ಪ್ರತಿಯೊಬ್ಬ ಡಾಕ್ಟ್ರಿಗೂ ನನ್ನ ತಂಗಿಗೆ ಹೆಚ್ಚು ಕಮ್ಮಿ 18-20 ಜನ ಸ್ಪೆಷಲಿಸ್ಟ್ ಡಾಕ್ಟರ್ ನೋಡಿದ್ದಾರೆ. ವಿಕ್ಟೋರಿಯಾ, ESI, BGS 3 ಹಾಸ್ಪಿಟಲ್. ಪ್ರತಿಯೊಬ್ಬ ಡಾಕ್ಟರ್ ಹತ್ರ ಅರ್ಧ ಗಂಟೆ ಈಗ ನಿಮ್ಮ ಹತ್ರ ಯಾವ ರೀತಿ ಮಾತಾಡ್ತಾನೆ ಡೀಟೇಲ್ಸು, ಆ ರೀತಿ ಡೀಟೇಲ್ಸ್ ಆಗಿ ಕತೆ ಹೇಳ್ದಂಗೆ ಹೇಳಿದೀನಿ ಮೇಡಮ್. ಪೇಷಂಟ್ ಬಗ್ಗೆ ಡೀಟೇಲ್ಸ್ ಹೇಳಲ್ಲ, ಅವನು ಓಕೆಲ್ಲ ಅಂತ ಡಾಕ್ಟರ್ ನೆಗ್ಲೆಕ್ಟ್ ಮಾಡ್ತಾರೆ ಅಂದ್ಬಿಟ್ಟು ಡೀಟೇಲ್ ಆಗಿ ಹೇಳಿದ್ದೀನಿ ಅವ್ರಿಗೆ. ಇಂಥ ಹಿಂಗಿತ್ತು ಸರ್ ಹುಡುಗಿ, ನಮ್ಮ ಹುಡುಗಿ ಈ ಥರ ಆಯಿತು, ಈ ಥರ ಸ್ಕ್ಯಾನಿಂಗ್ ಮಾಡಿದ್ರು, ಪ್ರತಿಯೊಂದು ಡೀಟೇಲ್ ಆಗಿ ಹೇಳಿದ್ದೀನಿ. ಎಲ್ಲ ಕತೆ ಬರ್ಕೊಳ್ಳೋ ಹೊರತು ಏನು ಕಾಯಿಲೆ ಅಂತ ಕಂಡಿಡಿದಿಲ್ಲ, ನಮ್ಮ ಪರ್ಟಿಕ್ಯುಲರ್ ರೀಸನ್ ಕೊಟ್ಟಿಲ್ಲ. ಆಮೇಲೆ ಅಕ್ಟೋಬರ್ 4ನೇ ತಾರೀಕಿಂದ 23ನೇ ತಾರೀಕು ತನಕ 20 ದಿವಸ ತಿರ್ಗಾ ಅಲ್ಲೇ ESI ಅಲ್ಲಿದ್ದ ನಾವು. ಅಲ್ಲಿದ್ದಾಗ ಊಟ ಮಾಡೋದು ಹುಡುಗಿ, ಮುದ್ದೆ ತಿನ್ನೋದು, ನುಂಗಕ್ಕಾಗ್ತಾಯಿರಲ್ಲ. ಈ ಆಪ್ರೇಷನ್ ಆದಮೇಲೆ ಹಿಂಗೆ ಅಲ್ಲಿ ಕಚ್ಚಕ್ಕಾಗ್ತಾಯಿರಲ್ಲ. ಅನ್ನ ತಿಂದರೆ ಮೇಡಮ್ ಈ ರೀತಿ ಅನ್ನ ಆಗೇಕಾಗ್ತಾರಲ್ಲ ಹುಡುಗಿಗೆ, ಆ ಥರ ಆಪ್ರೇಷನ್ ಮಾಡಿದ್ದಾರೆ ಅವರು. ಮೊದಲೇ ಅವ್ರಿಗೆ ನಗಕ್ಕಾಗ್ತಾರಲ್ಲ, ಆ ಥರ ಪ್ರಾಬ್ಲಮ್ಸ್ ಇತ್ತು. ಅನ್ನ ಆಗೇಕಾಗ್ತಾರಲ್ಲ, ಬರೀ ಜ್ಯೂಸು ಮೇಡಮ್. ದಿನಕ್ಕೆ 4-5 ಥರ ಜ್ಯೂಸ್ ಕೊಡಿಸಿದೆ, ರಾಗಿ ಗಂಜಿ. ಆ ಗಂಜಿ ಕುಡಿಸಿ ಅವ್ರಿಗಿನ ಇದು ಮಾಡಿದ್ದೀವಿ ಹೊರತು ಮುದ್ದೆ ಕೊಟ್ಟು ನುಂಗೋದು, ಮಾತ್ರೆಗೆ ನುಂಗಕ್ಕೆ ಮುದ್ದೆ ನುಂಗೋದು. ಆ TB ಟ್ರೀಟ್ಮೆಂಟ್ ಒಂದು ದಿನ ಸ್ಟಾಪ್ ಮಾಡಿಲ್ಲ. ಸ್ಟಾಪ್ ಮಾಡಿದ್ರೆ ಮುಂದೆ ಯಾವಾಗ ನಿಮಗೆ ಕಾಯಿಲೆ ಬರುತ್ತಪ್ಪ, ಅದು TB ಸಾಮಾನ್ಯ ಕಾಯಿಲೆ ಎಲ್ಲ ಹಾಗೆ ಅಂತ BGS ಹೇಳಿ ಕಳಿಸಿದ್ರಲ್ಲ, ಅದರಿಂದ ನಾವು ಆ TB ಟ್ಯಾಬ್ಲೆಟು ಸ್ಟಾಪ್ ಮಾಡಿರಲಿಲ್ಲ. ಟ್ರೀಟ್ಮೆಂಟ್ ರೆಗ್ಯುಲರ್ ಕೊಡಿಸಿದ್ದು. 4ನೇ ತಾರೀಕಿಂದ 23ನೇ ತನಕ ಏನು ಟ್ರೀಟ್ಮೆಂಟ್ ಕೊಟ್ಟರು ಏನೋ ಗೊತ್ತಿಲ್ಲ. ಸ್ಕ್ಯಾನಿಂಗ್ ಮಾಡಿದ್ರು, ತಿರ್ಗಾ ಆಮೇಲೆ ಏನು ಸ್ಪೆಷಲ್ ಟೆಸ್ಟು ಅದು ಇದಂತೆಲ್ಲ ಮಾಡಿದ್ರು, ಏನು ಕಾಯಿಲೆ ಅಂತ ರೀಸನ್ ಹೇಳಿಲ್ಲ. 23ನೇ ತಾರೀಕು ಒಂಥರ ಅನ್ಕಾನ್ಷಿಯಸ್ ಆಗಿ ಬಿದ್ದೋಗ್ಬಿಡ್ತು ನಮ್ಮ ತಂಗಿ. ಏನು ಗಿಲ್ಲಿದ್ರು ಗೊತ್ತಾಗ್ತಾ ಇರಲಿಲ್ಲ, ಏನೋ ತಗೊಂಡು ಚುಚ್ಚಿದ್ರು ಗೊತ್ತಾಗ್ತಾರೆ, ಆ ಥರ ಸ್ಟೇಜ್ಗೆ ಹೋಗ್ಬಿಡ್ತು. ಆ ಸ್ಟೇಜ್ಗೆ ಹೋದಾಗ ಅವ್ರೇನು ಮಾಡಿದ್ರು, ಈಗ ESI ಏನಂದರೆ ಒಂದು ಸ್ವಲ್ಪ ಏನೋ ಜ್ವರ ಮಾತಾಡೋಂಗಿಲ್ಲ, ಆಯಿತು ನಾವು ಕೊಡ್ತಾರೆ ಟ್ರೀಟ್ಮೆಂಟ್ ನಿಮಗೆ ಸರಿ ಹೋಗಲ್ಲ ಅಂದರೆ ಬೇರೆ ಕಡೆ ಕರ್ಕೊಂಡು ಹೋಗಿ ಬರ್ಕೊಡ್ತೀವಿ ಅಂತ ಹೇಳ್ತಾರೆ. ಒಂದು ಸ್ವಲ್ಪ ಏನಾನ ರ್ಯಾಶ್ ಮಾಡ್ತಾರೆ, ಆ ರೀತಿ ಮಾಡ್ತಾರೆ. ಟ್ರೀಟ್ಮೆಂಟ್ ಸರಿ ಕೊಡ್ತಾ ಅಂತ ಕೇಳಿದ್ರೆ ಆ ರೀತಿ ಮಾಡ್ತಾರೆ. ತಿರ್ಗಾ 23ನೇ ತಾರೀಕು ಬರ್ಕೊಟ್ರು ನಮ್ಮ BGSಗೆ. ಸೀದಾ ಕರ್ಕೊಂಡು BGS ತಿರ್ಗಾ ಮತ್ತೆ BGSಗೆ ಹೋದು. ಮೊದಲು ಕಂಡೀಷನು, ಪೇಷಂಟ್ ಕಂಡೀಷನ್ ಎಲ್ಲ BGS ಆಸ್ಪತ್ರೆ ಡಾಕ್ಟರ್ಸ್ ಗೊತ್ತಿರುತ್ತೆ, ಅಲ್ಲಿಗೆ ಕರ್ಕೊಂಡೋಗಿ ಪೇಷಂಟ್ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಇವರಿಂದ ESI ಇಂದ ಫಸ್ಟ್ ಹೋಗ್ಬಿಟ್ರೆ ಸಾಕು ಅನ್ನೋ ರೀತಿ ನೋಡಿದ್ರು. BGS ಕಳಿಸಿದ ಮೇಲೆ ಅಲ್ಲೂ ಅಷ್ಟೇ ಡಾಕ್ಟರ್ ಪ್ರಶಾಂತ್ ಅಂತ ನ್ಯೂರಾಲಜಿಸ್ಟು, ಆಮೇಲೆ ಡಾಕ್ಟರ್ ಪುನೀತ್, ಡಾಕ್ಟರ್ ರಾಕೇಶು, ಇವ್ರು 3 ನ್ಯೂರಾಲಜಿಸ್ಟು. ಡಾಕ್ಟರ್ ಪ್ರಶಾಂತ್ ಅನ್ನೋರು ಆ್ಯಂಡೋರಲ್ಲಿ ಅಡ್ಮಿಟ್ ಆಗಿದೆ ನಮ್ಮ ತಂಗಿ. ಜನರಲ್ ವಾರ್ಡಲ್ಲಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ರು. ಅವಾಗೇ ಹುಡುಗಿ ಮೇಡಮ್ ಸ್ಟಾರ್ಟ್ ಆಗಿದ್ದು. ಬಾಯಲ್ಲಿ ಹೋಗಿ 2 ದಿನಕ್ಕೆ ಬಾಯಲ್ಲಿ ಕ್ಯೂ ರಕ್ತ ಬರ್ತಾಯಿತ್ತು ಮೇಡಮ್ ಹುಡುಗಿಗೆ. ಕಿವಿಯಲ್ಲಿ ಮುಂಚೆ ಕ್ಯೂ ರಕ್ತ ಬರ್ತಾಯಿತ್ತು, ಮೂಗಲ್ಲೂ ಬ್ಲಡ್ ಬರ್ತಾಯಿತ್ತು, ಸೀನದ ಎಷ್ಟಪ್ಪ ಗಂಟು ಬರೋದು. ಡಾಕ್ಟರ್ಗೆ ಹೇಳಿದ್ರೆ ಅದು ಇನ್ಸ್ಪೆಕ್ಷನ್ ಇದೆಯಪ್ಪ ಬರುತ್ತೆ ಹಾಗೆ ಅಂತ ಹೇಳಿದ್ರು. ಖರ್ಚಿಪೆಲ್ಲ ಮೇಡಮ್ ನಮ್ಮ ತಾಯಿ ದಿನಕ್ಕೆ 7-8 ಖರ್ಚಿಪ್ ಒಗದಿ ಕೊಡೋರು. ಇನ್ನು ಸೀನಿ ತೋರಿಸಿದ್ರೆ ಇಷ್ಟಿಷ್ಟಾಗಲ್ಲ, ಮೂಗಲ್ಲಿ ರಕ್ತ ಬರೋದು. ಆ ಹುಡುಗಿ ಕ್ಯಾಕರ್ಸ್ ಹಿಂಗೆ ಉಗೇಕಾಗ್ತಾರಲ್ಲ, ಒಂದು ಉಗೇಕಾಗ್ತಾರಲ್ಲ, ಖರ್ಚಿಫ್ ಹಾಕಿ ಹಿಂಗೆ ತೆಗಿಯೋದು, ಹಿಂಗೆ
ತೆಗೆದು ಡಾಕ್ಟರ್ ತೋರಿಸಿದ್ವಿ ಹಿಂಗೆ ನೋಡಿ ಸರ್ ಈ ಥರ ಕಿವು ಬಾಯ ರಕ್ತ ಬರ್ತಿದೆ ಅಂದರೆ ಅದು ಇನ್ಸ್ಪೆಕ್ಷನ್ ಆಗಿದೆಯಪ್ಪ ಫುಲ್ ಎಲ್ಲ ಇನ್ಸ್ಪೆಕ್ಷನ್ ಆಗಿ ಮಗಳು ಪಟ್ಟಿರೋ ಕಷ್ಟ ಎಲ್ಲ ಕಣ್ಣಾರೆ ನೋಡಿದಿರಿ ನೀವು. ಏನ್ ಆಸ್ಪತ್ರೆಯಲ್ಲಿ ಏನಾದ್ರೂ ಹೇಳ್ತಿದ್ರ ಅವ್ರಿಗೆ ಏನ್ ಯಾಕೆ ಹಿಂಗ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಮೇಡಮ್, ಸರ್ ಈ ತರ ಹಿಂಗ್ ಆಗ್ತಾ ಇದೆ, ಬಾಯಲ್ಲಿ ಕಿವು ರಕ್ತ ಬರ್ತಾ ಇದೆ, ಏನಾಗಿದೆ ನೋಡಿ ಸರ್. ಇದು ಜನರಲ್ ವಾರ್ಡ್ಗೆ ಹಾಕಿದ್ರು. ಜನರಲ್ ವಾರ್ಡ್ಗೆ ಹಾಕಿದ ತಕ್ಷಣ ಈ ಹುಡುಗಿಗೆ ನುಂಗಕ್ಕೆ ಏನು ಆಗ್ತಿರ್ಲಿಲ್ಲ. ಜನರಲ್ ವಾರ್ಡ್ಗೆ ಮೂಗು ಪೈಪ್ ಹಾಕಿದ್ರು. ಪೈಪ್ ಹಾಕ್ಬಿಟ್ಟು ಅದು ಗಂಜಿ ತಂದು ಕೊಡೋರು, ನಾನೇ ಅದೇನೋ ಒಂಥರ ಇಷ್ಟು ಬಾಳಿಗೆ ತರ ಕೊಡೋರು, ಅದ್ರೊಳಗೆ ನಾನು ಅದನ್ನ ಹಾಕಿ ಗಂಜಿ ನಾನು ಕುಡಿಸ್ತಾ ಇದ್ದೆ. ಆಮೇಲೆ ಬಂದಿದ್ದೇನೆ, TB ಕಾಯಿಲೆ ಐತೆ, ಕಿವಿಗೆ ಬರುತ್ತೆ TB ಕಾಯಿಲೆ ಅಂತ ಹೇಳ್ದವ್ರು ಅವರೇನೆ. ತಿರ್ಗಾ ESಗೆ ಅಲ್ಲಿ ಕಳಿಸಿದ್ರು, ಅಲ್ಲಿಂದ TB ಕಾಯಿಲೆ ಅಂತ ಅಲ್ಲೂ ಮಾತ್ರೆ ಕೊಟ್ಟರು, ತಿರ್ಗಾ ಅಲ್ಲಿಂದ ಇಲ್ಲಿ ಕಳಿಸ್ತಾರಲ್ಲ TB ಕಾಯಿಲೆ ಅಂತ ಹೇಳಿದ್ ಫಸ್ಟ್ ಇಲ್ಲೇ ಆಪ್ರೇಷನ್ ಮಾಡಿ. ತಿರ್ಗಾ ಇನ್ನೊಬ್ಬ ಡಾಕ್ಟರ್ ಏನು ಮಾಡಿದ್ರು, TB ಕಾಯಿಲೆ ಬೇಡ, ಮಾತ್ರೆ ಕೊಡೋದು ಬೇಡ, ಸ್ಟಾಪ್ ಮಾಡ್ತಾ ಇದ್ದೀವಿ ಅಂತ ಇಲ್ಲೇ ಹೇಳಿದ್ರು BJS ಅಲ್ಲಿ. ಅಲ್ಲಿ ಆಫ್ ಮಾಡಿಬಿಟ್ಟು ಅದು ಮಾತ್ರೆ ಕೊಡ್ತಿರ್ಲಿಲ್ಲ. ನಾನಂದು ಏನು ಸರ್ TB ಕಾಯಿಲೆ ಐತೆ ಅಂತ ಹೇಳಿದ್ರಿ, ಈಗ ಆ ಮಾತ್ರೆ ಕೊಟ್ಬಿಟ್ಟು ಸ್ಟಾಪ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ ಅಂತ ನಾನು ಹೇಳ್ಬಿಟ್ಟು ಜನರಲ್ ವಾರ್ಡಲ್ಲಿ ಅಲ್ಲೇ ಇದ್ದೋ ನಾವು ಮಗುನ ಅಡ್ಮಿಟ್ ಮಾಡ್ಕೊಂಡು. ತಿರ್ಗಾ ಬಂದು TB ಕಾಯಿಲೆ ಐತೆ ಅಂತ ಮಾತ್ರೆ ಕೊಟ್ಟ ಮೇಲೆ ತಿರ್ಗಿ ಇಂಜೆಕ್ಷನ್ ಟೆಸ್ಟ್ಗೆ ಏನು ಕೊಡ್ಬೇಕು, ಇಲ್ಲಿಗೆ ಟೆಸ್ಟ್ಗೆ ಇಂಜೆಕ್ಷನ್ ಕೊಟ್ಟಿದ್ದೇನೆ, ಸುತ್ತಲೂ ಹಿಂಗೆ ಪೆನ್ನಲ್ಲಿ ಗೀಚ್ಬಿಟ್ರು. ಆ ಡಾಕ್ಟರ್ ಗೀಚ್ಬಿಟ್ಟಿದ್ರು, ನೋಡಮ್ಮ 3 ದಿವಸ ನೀರು ಹಾಕ್ಬಾರ್ದು, ನೀರು ಹಾಕ್ದಾಗ ನೋಡ್ಕೋಬೇಕು, ಕಾಯಿಲೆ ಇದ್ರೆ ಇದು ಊದ್ಕೊಳ್ಳುತ್ತೆ ಅಂತ ಹೇಳಿದ್ರು. ಸರಿ ಅವದೇನೋ ಅಂತ ಅಂದ್ಬಿಟ್ಟು ನಾನು 3 ದಿವಸ ಅದಕ್ಕೆ ನೀರು ಪಾರು ಏನು ಸೋಗಿಸ್ಲಿಲ್ಲ. ಮಗ ನಾನೇ ತೊಳ್ಸ್ಕೊಂಡು, ಈ ಕೈಯಲ್ಲಮ್ಮ ಈ ಕೈ ಅಂತ ನಾನು ಕೈಯಿಂದ ದೂರ ಇಟ್ಕೊಂಡು ಈ ಕೈಯಿಂದ ನೀರೆಲ್ಲ ಇದು ಮಾಡಿ ಬಾಯೆಲ್ಲ ತೊಳ್ಸಿವ್ನಿ. 3 ದಿವಸ ಆದಮೇಲೆ ಈ ಎಲ್ಲಿ ಪಲ್ಲಿ ಉಚ್ಚವು ಇದ್ರೆ ಹೆಂಗೆ ಸಣ್ಣ ಗುಳ್ಳೆ ಆಗುತ್ತಲ್ಲ, ಅವ್ರು ಇಂಜೆಕ್ಷನ್ ಕೊಟ್ಟಿರೋ ಜಾಗದಲ್ಲಿ ಅಷ್ಟು ಮಾತ್ರ ಕೆಂಪಗೆ ಸಣ್ಣ 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 ನಿಮ್ಮ ಸೀರೆ ಥರ ಕಲರ್ ಕೆಂಪಗೆ ಆಗ್ಬಿಡ್ತಾರೆ. ಹಂಗಾಗ್ಬಿಟ್ಟಿದ ತಕ್ಷಣ ಹಂಗಾಗಿ 1 ದಿವಸ ಹಂಗಿತ್ತು. ಮಾರನೇ ದಿವಸ ತಗೋ ಕೈ ಮೇಲೆ ಇಷ್ಟದಪ್ಪ ಗುಳ್ಳೆ, ಕಾಲ ಮೇಲೆ ಗುಳ್ಳೆ, ಅಂಗಾಲಲ್ಲಿ ಗುಳ್ಳೆ, ಎಲ್ಲ ಹಿಂಗಾಗ್ಬಿಡ್ತು. ಅದು ಇಂಜೆಕ್ಷನ್ ಮಾಡಿದ್ಮೇಲೆ ಇದೆಲ್ಲ ಗುಳ್ಳೆಗಳು ಶುರುವಾಗಿದೆ. ಇಂಜೆಕ್ಷನ್ ಕೊಟ್ಟ ಮೇಲೆ ಗುಳ್ಳೆಗಳು ಸ್ಟಾರ್ಟ್ ಆಗಿದೆ. MIC ಡಾಕ್ಟರ್ಗೆ ಮೇಡಮ್. ಆಮೇಲೆ ಇದು 23ನೇ ತಾರೀಕು BJS ಕಳ್ಸಿಕೊಟ್ರಲ್ಲ, ಅದಾದ್ಮೇಲೆ 23ರಿಂದ 5ನೇ ತಾರೀಕು ತನಕ ಡಾಕ್ಟರ್ ಪ್ರಶಾಂತ್ ಅನ್ನೋ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಏನ್ ಟ್ರೀಟ್ಮೆಂಟ್ ಕೊಟ್ಟರು ನಮಗಂತೂ ಓಕೆ. ನಿಮ್ ಜೊತೆ ಮತ್ತಷ್ಟು ಮಾತಾಡ್ತೀನಿ. ನಿಜಕ್ಕೂ ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ದಾಳೆ ಆಕೆ ನಾಗಲಕ್ಷ್ಮಿ ಅನ್ನುವಂಥ ಯುವತಿ. ಆಕೆ ಪತ್ರವನ್ನ ಕೂಡ ಬರೆದಿದ್ಲು, ಯಾಕಂದ್ರೆ ಮಾತಾಡುವಂಥ ಸ್ಥಿತಿಯಲ್ಲೂ ಕೂಡ ಎಲ್ಲ ಇದ್ರ ಬಗ್ಗೆ ಕೂಡ ಮಾತಾಡ್ತೀವಿ ಸಣ್ಣ ವಿರಾಮದ ಬಳಿಕ.